ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಯತಿಹಿತನಾಗಿ ಯಾದವರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನೆಲ್ಲವ ಬಲ್ಲಿದನು ನೀನಹುದು ರಕ್ಷಿಸು ನಮ್ಮನನವರತ ರಕ್ಷಿಸು ನಮ್ಮನನವರತ. ಎಲ್ಲರಲ್ಲಿ ನೀನಾಗಿ ಎಲ್ಲ ಜೀವರೊಳಗೂ ನೀನಿದ್ದಿ, ಎಲ್ಲೂ ಇಲ್ಲ ಅಂತಿಲ್ಲ, ಎಲ್ಲ ಜೀವರೊಳಗಿದ್ದೀನಿ. ದೇವತೆಗಳಲ್ಲಿದ್ದಿ, ದಾನವರಲ್ಲಿದ್ದಿ, ಕ್ರಿಮಿಗಳಲ್ಲಿದ್ದಿ, ಕೀಟಗಳಲ್ಲಿದ್ದಿ, ಪಿಶಾಚಗಳಲ್ಲಿದ್ದಿ, ಭೂತಪ್ರೇತ ಗಣಗಳಲ್ಲಿದ್ದಿ, ಪ್ರಮಥದಲ್ಲಿದ್ದಿ, ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷ ಭೂತಗ್ರಹ ಇವುಗಳಲ್ಲಿದ್ದಿ, ಮಾನವರಲ್ಲಿ, ಋಷಿಗಳಲ್ಲಿ, ಪಿತೃಗಳಲ್ಲಿ, ಯಕ್ಷ ಕಿನ್ನರರಲ್ಲಿ ಎಲ್ಲರಲ್ಲಿದ್ದಿ. ಇಂಥವರಲ್ಲಿಲ್ಲ ಅಂತಿಲ್ಲ. ನೀನು ಎಲ್ಲರಲ್ಲಿ ನೀನಾಗಿ, ನೀನಾಗು, ನೀನಿರು, ನೀನಿದ್ದು. ಆದರೆ ಸುಮನಸರಲ್ಲಿ ಅತಿಹಿತನಾಗಿ, ಭಾರಿ ಶಬ್ದ. ಸುಮನಸರಲ್ಲಿ ದೇವತೆಗಳಲ್ಲಿ ಅತಿಹಿತನಾಗಿ ಪರಮಾತ್ಮ ಅತ್ಯಂತ ಹಿತನಾಗಿದ್ದಾನೆ. ಅಂದರೆ ಏನು ಅತಿಹಿತ? ಅತಿಹಿತನಾಗೋದು ಅಂದರೆ ಏನರ್ಥ ಅಂದರೆ, ದೇವತೆಗಳಿಗೆ ಬೇಕಾಗಿತ್ತು ನಮಗೆ ಅಮೃತ ಬೇಕು, ನಾವೆಲ್ಲ ಬದುಕಬೇಕು, ಸಾಯಬಾರ್ದು. ಸುಮ್ಮನೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ ಅಂತ ಹೇಳಿ ದೇವತೆಗಳೆಲ್ಲ ಬೇಡಿಕೊಳ್ಳುವುದಕ್ಕೆ ಬಂದಾಗ ಅವರು ಹೇಳಿದರು, ನೀವು ಸೋಲ್ತೀರಿ, ಈಗ ಆಗಬಾರ್ದು, ಅದಕ್ಕಾಗಿ ನೀವು ಬಲಿಚಕ್ರವರ್ತಿಯ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಸಮುದ್ರ ಮಥನ ಕಾರ್ಯವನ್ನು ಅದನ್ನು ತೊಡಗಿದರೆ ಆಗ ಅಮೃತ ಬರುತ್ತೆ, ಕುಡಿದು ಬಿಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಇದು ಹಿತವಾದ ಮಾತು. ಈ ಹಿತವಾದ ಮಾತನ್ನು ಪರಮಾತ್ಮ ಹೇಳಿದ. ಆದರೆ ಮಾಡುವ ಕೂವತ್ತಿಲ್ಲ ರೀ ದೇವತೆಗಳಿಗೆ. ಬೆಟ್ಟವನ್ನು ಕದಲಿಸುವ ಕೂವತ್ತಿಲ್ಲ. ರುದ್ರದೇವರ ವರ ಇದೆ ಆ ಬೆಟ್ಟಕ್ಕೆ. ಹಾಗಾಗಿ ಆ ಮಂದರ ಪರ್ವತವನ್ನು ಹಲ್ಚಲ್ ಮಾಡುವ ಸಾಮರ್ಥ್ಯವಿಲ್ಲ ಇವರಿಗೆ, ಈ ದೇವತೆಗಳು. ಅಲ್ಲಿ ಮತ್ತೆ ಪರಮಾತ್ಮ ಬಂದ, ಎತ್ತಿ ಗರುಡನ ಮೇಲೆ ಇಟ್ಟಾಗ ನಾವು ಹೊರ್ತೇವೆ ಅಂತ ಬಂದರು. ಇಷ್ಟ ಸರಳ, ಈಗಾಯಿತು, ನೀವು ಎತ್ತೋ ಒಳಗೆ ನಮಗಾಗಲಿಲ್ಲ, ಇನ್ನೊಮ್ಮೆ ಈಗ ನಾವು ಎತ್ತೇವೆ ಅಂತ ಬಂದರು. ಆಯಿತು ತಗೊಳ್ಳಿ ಅಂತ ಕೊಟ್ಟ. ಚೂರ್ಣರಾದರು. ಆಗ ಪರಮಾತ್ಮ ಕಣ್ಣಿಂದ ಅಮೃತವನ್ನು ಹರಿಸಿ ಅವರನ್ನು ಎತ್ತಿದ, ಬದುಕಿದರು. ಎತ್ತಿ ಒಯ್ದು ಸಮುದ್ರದಲ್ಲಿಟ್ಟ, ಅಲ್ಲಿ ಮತ್ತೆ ಮುಳುಗಿತು. ಹಿತವಾಗುವುದು ಅಂದರೆ, ನೀವು ಸಮುದ್ರ ಮಥನ ಮಾಡಿ ನಿಮಗೆ ಕನ್ಸಲ್ಟೇಷನ್ ಕೊಟ್ಟಿದ್ದೀರಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅನ್ನಲಿಲ್ಲ ಪರಮಾತ್ಮ. ಕನ್ಸಲ್ಟೇಷನ್ ಕೊಟ್ಟದ್ದನ್ನು ಆರಂಭ ಮಾಡಿ ಬೆಟ್ಟಕ್ಕೆ ಹೋಗಿ ಎತ್ತಿ ಅದನ್ನು ಹೊತ್ತು ಗರುಡನ ಮೇಲಿಟ್ಟು ಅದನ್ನು ಮತ್ತು ತಾವು ಹೊತ್ತಾಗ ಸತ್ತೋದಾಗ ಅವರನ್ನು ಮತ್ತೆ ಬದುಕಿಸಿ ಅದನ್ನು ಮತ್ತೆ ಸಮುದ್ರದಲ್ಲಿಟ್ಟು ಅದು ಮುಳುಗುವಾಗ ಕೂರ್ಮರೂಪನಾಗಿ ಎತ್ತಿ ಹಿತ ಮಾಡುವುದಕ್ಕೆ ಮಿತಿ ಇಲ್ಲ ರೀ ದೇವರಿಗೆ. ಮುಳುಗುತ್ತಿರುವಾಗ ಕೂರ್ಮನಾದ, ಹಾರ್ತಾ ಇರುವಾಗ ಸಹಸ್ರಪಾಣಿಯಾಗಿ ಹಿಡಿದ, ಹಾವಿನಲ್ಲಿ ತಾನು ಹೊಕ್ಕ, ಪರ್ವತ ಸೀಳುವಾಗ ಅದರೊಳಗೆ ತಾನು ಒಂದು ರೂಪದಿಂದ ಬಂದ, ದೇವತೆಗಳು ನಿರ್ವಿಣ್ಣರಾದಾಗ ಅಜಿತ ರೂಪನಾಗಿ ತಾನು ಅದರ ಮಥನ ಮಾಡಿದ. ಎಷ್ಟಂತ ಹೇಳೋಣ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ತಥಾ ಪರೇಣ ಆವಿಶತ ಸಮೇಧಿತಾ ಮವಂತುರಬ್ಧಿಂ ತರಸಾ ಮದೋತ್ಕಟಾಹ. ಎಷ್ಟು ಮಥನ ಮಾಡಿದಾಗ ಭಾರಿ ದೊಡ್ಡ ಮೋಸವಾಯಿತು, ಭಾರಿ ದೊಡ್ಡ ಮೋಸ. ಹಾಲಾಹಲ ವಿಷ ಬಂದೋಯ್ತು. ಸಮುದ್ರ ಮಥನ ಮಾಡಿದ ಹಾಲಾಹಲ ವಿಷಕ್ಕೆ ವಿಷ ಬಂದೋಯ್ತು. ಆ ವಿಷವನ್ನು ಕೂಡ ಪರಮಾತ್ಮ ಹೇಳಿದ, ನಾನು ಪಾನ ಮಾಡಿ ಕರಗಿಸಿಕೊಳ್ಬೋದು, ಅದಲ್ಲ, ನಾನು ಕಲಿಯಿಂದ ಅಭಿಮನ್ಯಮಾನವಾದ ಈ ವಿಷದ ಸಾಮರ್ಥ್ಯವನ್ನು ಮೀರಿ ನಿಂತ ಒಬ್ಬ ದೇವತೆ ಇದ್ದಾನೆ ನಮ್ಮ ಮಗ ಅಂತ ಹೇಳಿ ತೋರಿಸಬೇಕಾಗಿದೆ ಅಂತ ವಾಯುದೇವರಿಗೆ ಕುಡಿಯೋದಕ್ಕೆ ಹೇಳಿದ. ವಿಷ ಸಂಪೂರ್ಣ ಜೀರ್ಣವಾಯಿತು. ಯಸ್ಯ ತ್ರಿಲೋಕ ಜನನಿ ವಿಷೇ ಪಿಪೀತೆ ನ ವಿಸ್ಮಯ ಮಮಾಪ ಸಮಸ್ತ ಶಕ್ತೇ. ಹಾಗೆ ವಾಯುದೇವರು ವಿಷವನ್ನು ಕುಡಿದ್ರು, ಪರಿಹಾರವನ್ನು ಮಾಡಿದ. ಕೊನೆಗೆ ಅಮೃತ ಬಂತು. ಆಗ ಮತ್ತೆ ಮೋಸವಾಯಿತು. ದೈತ್ಯರೆಲ್ಲ ಅಪಹಾರ ಮಾಡಿದರು. ಅವರ ಜೊತೆಗೆ ಕೂಡ್ತಾಗ ಪರಮಾತ್ಮ ಮೋಹಿನಿಯಾಗಿ ಬಂದ, ಬಡಿಸಿದ. ಕೇವಲ ದೇವತೆಗಳಿಗೆ ಮಾತ್ರ ಬಡಿಸಿಬಿಟ್ಟ, ಇನ್ಯಾರಿಗೆ ಬಡಿಸ್ಲಿಕ್ಕೆ ಹೋಗಲಿಲ್ಲ. ಅಂಥದ್ರೊಳಗೆ ನಾವಿಬ್ಬರು ಇಲ್ಲಿ ಸಮುದ್ರ ಮಥನ ಮಾಡಲಿಕ್ಕೆ ನಾವು ಸೇರಿದ್ದೇವೆ, ನಮಗೆ ಯಾಕೆ ಕೊಡುವುದಿಲ್ಲ ಅಂತ ರಾಹು ಬಂದ. ಅವರು ಕೂತು ಪಾನ ಮಾಡುವುದಕ್ಕೆ ಕೂತಾಗ ಹೇಳಿದರು, ಗೊತ್ತಾಯಿತು, ಯುದ್ಧವೇ ಶುರುವಾಯಿತು. ಆ ಯುದ್ಧದಲ್ಲೂ ಅವರನ್ನು ಸೋಲಿಸಿ
ಅಮೃತವನ್ನು ದೇವತೆಗಳಿಗೆ ಕುಡಿಸಿ ದೇವತೆಗಳ ಪಕ್ಷದಲ್ಲಿ ನಿಂತು ದೇವತೆಗಳಿಗೆ ವಿಜಯವನ್ನು ಕೊಟ್ಟ. ಎಷ್ಟು ಹಿತ ಮಾಡೋದು ಅಂದರೆ ಒಂದು ಸ್ವಲ್ಪ ಹಿತ ಮಾಡ್ತಾನೆ, 2 ಹೆಜ್ಜೆ ಮಾಡ್ತಾನೆ, 10 ಹೆಜ್ಜೆ ಮಾಡ್ತಾನೆ ಅಲ್ಲ, ಕೊನೆಯವರೆಗೂ ಪರಮಾತ್ಮ ಹಿತವನ್ನು ಮಾಡಬೇಕಾಗಿದ್ದರೆ ಭಗವಂತ ಎಷ್ಟು ಹಿತನಾಗಿದ್ದಾನೆ ಅಂತ ಅನ್ನೋದನ್ನು ತಿಳಿಬೇಕು. ಇದು ಯಾಕೆ ಅಂದರೆ ಸುಮನಸರಲಿ ಅತಿಹಿತನಾಗಿ, ಅವರ ಮನಸ್ಸೇ ಅಷ್ಟು ಒಳ್ಳೆಯದು. ಅಂತೆಯೇ ಆ ದೇವತೆಗಳಿಗೆ ಸುಮನಸ್ ಅಂತ ಕರೀತಾರೆ. ಹಾಗಾಗಿ ಅತಿ ಶುದ್ಧವಾದ ಭಕ್ತಿಯನ್ನು ದೇವರಲ್ಲಿ ಮಾಡುವ ಸುಮನಸರಿದ್ದಾರಲ್ಲ, ಅವರಿಗೆ ಅತಿಹಿತನಾದ ಪರಮಾತ್ಮ. ಅವರಿಗೆ ಗೊತ್ತಿಲ್ಲದಷ್ಟು ಹಿತವನ್ನು ಮಾಡ್ತಾನೆ ಪರಮಾತ್ಮ. ಬೇಕಾದಷ್ಟು ದೃಷ್ಟಾಂತಗಳಿದೆ. ಯಾದವರಲ್ಲಿ ಬಾಂಧವನಾಗಿ, ಅದೇ ದೇವತೆಗಳು ಯಾವಾಗ ಯಾದವರಾಗಿ ಹುಟ್ಟಿದ್ರಲ್ಲ, ಅವರಿಗೆ ಅತಿಹಿತನಾಗಿ ಪರಮಾತ್ಮ ಏನಿರಲಿಲ್ಲ, ಕೇವಲ ಬಾಂಧವನಾಗಿದ್ದ ಪರಮಾತ್ಮ. ಯಾಕೆ ಅಂದರೆ ಅವರು ಸುಮನಸರಾಗಿ ಉಳಿಲಿಲ್ಲ. ಅವರು ಯಾದವರಾಗಿ ಮನುಷ್ಯರಾಗಿ ಬಿಟ್ಟರು. ಮನುಷ್ಯರಾದಾಗ ಅವರಿಗೆ ಭಗವಂತನಲ್ಲಿ ನಿತರಾಂ ಭಕ್ತಿ ಇಲ್ಲ. ಏನೋ ಕೃಷ್ಣ ಅಂದರೆ ಯಾದವರೊಳಗೆ ಒಂದು ಭಾವನೆ ಇತ್ತು, ಕೃಷ್ಣನ ಬಗ್ಗೆ ಎಷ್ಟು ಗೌರವ ಪ್ರೀತಿ ಭಕ್ತಿ ಇತ್ತು. ಆದರೆ ಕಾಲಕ್ಕೆ ಅವನೊಬ್ಬ ನಮ್ಮಲ್ಲಿ ಒಬ್ಬ ಸೇರಿದವ ಅಂತ ತಿಳಿತಿದ್ರೆ ಹೊರತು ಅವನು ಸರ್ವೇ ಸರ್ವಾಹ, ಅವನು ಸರ್ವಸ್ವ ಎಂಬುದಾಗಿ ನಂಬಿರಲಿಲ್ಲ. ಹಾಗಾಗಿ ಯಾದವರಿಗೆ ಬಳಗದವನಾಗಿದ್ದನೇ ಹೊರತು ಎಲ್ಲ ಕಾಲದಲ್ಲಿ ಹಿತನಾಗಿರಲಿಲ್ಲ ಪರಮಾತ್ಮ. ಸುಮನಸರಲ್ಲಿ ಅತಿಹಿತನಾಗಿ, ಯಾದವರಲ್ಲಿ ಬಾಂಧವನಾಗಿ, ದಾನವರಲ್ಲಿ ಹಗೆಯಾಗಿ, ಶತ್ರುವಾಗಿ ಕೊಲ್ಲಿಸಿದೆ ಭೀಮಾರ್ಜುನ ಕೈಯಲ್ಲಿ ಕೌರವ ಕುಲವನೆಲ್ಲವ ಬಲ್ಲಿದವನು ಅತ್ಯಂತ ಸಮರ್ಥನಾದವ. ನೀನಹುದು ರಕ್ಷಿಸು ನಮ್ಮ ನನವರತ. ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಸಿದರೆ ವಾರಿಯ ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಯ ಸೈಂಧವನ ಶಿರವ ಕೆಡಗಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ. ಹರ ಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ, ನಮ್ಮನು ರಕ್ಷಿಸನವರತ. ಭಗವಂತ ಸುಮನಸರಲ್ಲಿ ಅತಿಹಿತನಾಗಿ ಅನ್ನುವ ಮಾತಿಗೂ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ತಾವೇ. ಇಂದ್ರ ಅರ್ಜುನನಾಗಿ ಭಕ್ತನಾಗಿದ್ದ, ತುಂಬ ಪ್ರೀತಿ ಭಕ್ತಿಗಳನ್ನು ಮಾಡ್ತಾ ಇದ್ದ ಕೃಷ್ಣನ ಮೇಲೆ. ಹಾಗಾಗಿ ಅರ್ಜುನನ ಮೇಲೆ ಕೃಷ್ಣನಿಗೆ ತುಂಬ ಮಮತೆ ಮೋಹ ಪ್ರೀತಿಗಳೆಲ್ಲ ಇತ್ತು. ಕಾಪಾಡುವುದಕ್ಕಾಗಿ ಭಗವಂತ ತಾನೇ ಸಾರಥಿಯಾಗಿ ಅವನ ಆ ಬೋವಿಯಾಗಿ ಅದನ ಬಂಡಿಯನ್ನು ನಡೆಸಲಿಕ್ಕೆ ಶುರು ಮಾಡಿದ. ಮಧ್ಯದಲ್ಲಿ ಒಂದು ದಿನ ಹೀಗಾಯಿತಲ್ಲ, ಕುದುರೆಗೆ ಬಹಳ ಬಾಯಾರಿಕೆ ಆಯಿತು. 4 ಕುದುರೆ ಭಾರಿ ಬಾಯಾರಿಕೆ ಆಯಿತು. ಏನು ಮಾಡಬೇಕು ಅಂತ ಕೇಳಿದರೆ, ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ, ಬಾಯಾರಿಕೆಯಾಗಿ ಬೇಡಿದಾಗ ಕಿರೀಟಿಯ ಕೈಲಿ ವಾರಿಯ ಸರಸಿಯನ್ನು ನಿರ್ಮಿಸಿ, ಕಿರೀಟಿಯ ಕೈಲಿ ಅರ್ಜುನನ ಕೈಯಿಂದ ಬಾಣವನ್ನು ಒಗಿಸಿದ. ಅರ್ಜುನ ಬಾಣ ಹಾಕಿದ. ಒಂದೇ ಬಾಣಕ್ಕೆ ಒಂದು ದೊಡ್ಡದಾದ ಸರೋವರ ನಿರ್ಮಾಣವಾಯಿತು. ಸರಸಿಯನ್ನು ನಿರ್ಮಿಸಿ ಕಿರೀಟಿಯ ಕೈಲಿ ನಿರ್ಮಾಣ ಮಾಡಿಸಿದ. ನೀರನ್ನು ಕುಡಿಸಿದ. ಅರ್ಜುನ ನೋಡು, ಕುದುರೆಗಳು ನೀಡಿಸ್ತಾ ಇವೆ, ನೀರು ಬೇಕಾಗಿದೆ, ನಾನು ಕರ್ಕೊಂಡು ಹೋಗಿ ಕುಡಿಸಿ ತರ್ತೇನೆ, ಶಿಬಿರಕ್ಕೆ ಕರ್ಕೊಂಡು ಹೋಗ್ತೇನೆ, ಕುಡಿಸಿ ತರ್ತೇನೆ ಅಂತ ಹೇಳ್ಬೋದಾಗಿತ್ತು. ಅರ್ಜುನ ಏನು ಮಾಡ್ತಿದ್ದ? ಏನೂ ಮಾಡ್ತಿರಲಿಲ್ಲ. ಆದರೆ ಅರ್ಜುನನಿಗೆ ಸಜೆಸ್ಟ್ ಮಾಡಿದ್ದು, ಬಾಣವಾಕು, ಇಲ್ಲಿ ಸರೋವರ ನಿರ್ಮಾಣವಾಗುತ್ತೆ, ನೀರು ಬರ್ತದೆ, ಇಲ್ಲೇ ನೀರು ಕುಡಿಸೋಣ ಅಂತ ಹೇಳಿದ್ದು ಕೃಷ್ಣ. ಹಾಗಾಗಿ ಅರ್ಜುನ ಸರೋವರ ನಿರ್ಮಾಣ ಮಾಡಿದ, ಅಲ್ಲಿ ಕೃಷ್ಣ ನೀರು ಕುಡಿಸಿದ. ನೀರೇನು ಕುಡಿಸೋದು ದೊಡ್ಡದಲ್ಲ. ಆದರೆ ಸರೋವರವನ್ನು ನಿರ್ಮಾಣ ಮಾಡುವುದಕ್ಕೆ ಪ್ರೇರಣೆ ಸೂಚನೆಯನ್ನು ಕೊಟ್ಟು ಸರೋವರ ನಿರ್ಮಾಣ ಮಾಡಿಸಿ, ಇಷ್ಟು ಮಾತ್ರವಲ್ಲದೆ ಆ ಕುದುರೆಯನ್ನು ಬಿಚ್ಚಿ ಕುದುರೆಯನ್ನು ಕರ್ಕೊಂಡು ಹೋಗಿ ನೀರು ಕುಡಿಸಬೇಕಾದರೆ ನೀರು ಕುಡಿಸುವುದಕ್ಕೆ ಡ್ರೈವರ್ ಅವನು ಪರಮಾತ್ಮ. ಏನು ಭಗವಂತ, ಎಂಥ ಭಗವಂತ ತಾನು ಅಚ್ಯುತ ಅನ್ನುವುದನ್ನು ಸಾರಥಿ ಆದಾಗಲೂ ತೋರಿಸ್ತಾನೆ, ವೈಕುಂಠಪತಿಯಾದಾಗಲೂ ತೋರಿಸ್ತಾನೆ.
ಏನು ಮಾಡುವುದಕ್ಕೂ ಸಂಕೋಚ ಇಲ್ಲ. ಯಾಕೆಂದರೆ ನಾನು ಚ್ಯುತನೇ ಆಗುವುದಿಲ್ಲ. ನಮಗೆಲ್ಲ ಏನು ಭಯ ಅಂದರೆ ಸಣ್ಣ ಕೆಲಸಗಳನ್ನು ಮಾಡಿಬಿಟ್ಟರೆ ಜನ ನನ್ನನ್ನು ಸಣ್ಣವ ಅಂತ ಭಾವಿಸ್ತಾರೆ ಅನ್ನೋ ಭಯವಿದೆ ನಮಗೆಲ್ಲ. ಆದರೆ ದೇವರು ತಾನು ಎಂದೂ ಚ್ಯುತನಾಗುವುದಿಲ್ಲ. ಆದ್ದರಿಂದ ಅವನಿಗೆ ಏನು ಭಯವಿಲ್ಲ. ಹಾಗಾಗಿ ಭಗವಂತ ನರಗೆ ಸಾರಥಿಯಾಗಿ, ಇದು ಮೊದಲನೇ ಕೆಲಸ, ರಣದೊಳು ತುರಗ ನೀರಡಿಸಿದರೆ ವಾರಿಯ ಸರಸಿಯನ್ನು ನಿರ್ಮಿಸಿ ಕಿರೀಟಿಯ ಕೈಲಿ ನೀರು ಕುಡಿಸಿದ. ಒಂದು ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡಹಿಸಿ, ಎರಡೂ ಕಡೆಗೆ ಅನ್ವಯ. ಕಿರೀಟಿಯ ಕೈಯಿಂದ, ಅರ್ಜುನನ ಕೈಯಿಂದ ಸೈಂಧವನ ಶಿರವನ್ನು ಕೆಡಹಿಸಿದ. ಸೈಂಧವ ಸಿಂಧು ದೇಶದಲ್ಲಿ ರಾಜನಾಗಿರುವಂತಹ ಜಯದ್ರಥ, ಅವನ ಜಯದ್ರಥನ ಕುತ್ತಿಗೆಯನ್ನು ಕತ್ತರಿಸಿದ. ಈಗ ಕೇಳಿದಿರಿ, ಆ ಕುತ್ತಿಗೆಯನ್ನು ಅವನ ತಂದೆಯ ಕರತಳಕ್ಕೆ ನೀಡಿಸಿದೆ. ಅವನ ಕೈಗೆ ಬಿತ್ತು. ಅರ್ಘ್ಯವನ್ನು ಕೊಡ್ತಿದ್ದ. ಸೂರ್ಯಾಸ್ತವಾಯಿತು ಎಂದು ಭಾವಿಸಿ, ಯಾಕೆ ಕೃಷ್ಣ ಬೀಸಿದ ಮಾಯೆಯಿಂದ ಚಕ್ರದಿಂದ ಸೂರ್ಯ ಅಸ್ತಂಗತನಾದ ಎಂಬುದಾಗಿ ಭಾವಿಸಿ ಸಂಧ್ಯಾವಂದನ ಮಾಡುವುದಕ್ಕೆ ಹೊರಟಿದ್ದ ಜಯದ್ರಥನ ತಂದೆ. ಅವನ ಕೈಗೆ ಸರಿಯಾಗಿ ರುಂಡ ಬಂತು. ಛೀ, ಇದೇನು ರುಂಡ ಬಂತು ಅಂತ ನೋಡದೆ ಕೆಳಗೆ ಹಾಕಿದ. ರಿಫ್ಲೆಕ್ಸ್ ಆ್ಯಕ್ಷನ್, ಏನು ವಿಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ರುಂಡ ಒಂದೇಲೆ ಕೈಗೆ ಬಿದ್ದಾಗ, ಜೀವಂತ ಮೀನ ಕೈಗೆ ಬಂದರೆ ಸರಿಸಿ ಬಿಡ್ತೇವೆ, ರುಂಡ ಕೈಗೆ ಬಂದರೆ ಮೇಲಿಂದ ಹಾರಿ ಯಾರ ಕೈಯಲ್ಲಿ ಇಡ್ತಾರೆ. ಇದು ಯಾರ ರುಂಡ? ನಮ್ಮ ಮಗನದ, ಇನ್ನೊಬ್ಬರದ? ಯಾರು ನೋಡ್ತಾರೆ? ಎಸೆದು ಬಿಟ್ಟ, ತಲೆ ಚಿಡು. ಶಿರವ ಕೆಡಹಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ. ಹರಹರ ಹರಹರ, ಅರ್ಥ ಇಲ್ಲ. ಹರಹರ ಸಾಹಸದ ಮಾತು, ಅದ್ಭುತ ಮಾತು, ಆಶ್ಚರ್ಯದ ಸಂಗತಿ, ಸೋಜಿಗ ಆದಾಗ ಉಪಯೋಗಿಸುವ ಶಬ್ದವಿದು. ಹಾಗಾಗಿ ಹಿಂದೆ ಬಂದಿದೆ ಹರ ಮಹಾದೇವಾನ್, ಹಾಗೆ ಇಲ್ಲೂ ಹರಹರ, ಪರಮ ಸಾಹಸಿ ನೀನು. ಅದೇ ನಾನು ಹಿಂದೆ ಹೇಳಿದನಲ್ಲ, ಅದೇ ಮಾತು ಕನಕದಾಸರು ನಾನು ಹೇಳಿದ್ದು ಸರಿ ಅಂತ ತಾವೇ ನನ್ನ ಮಾತಿಗೆ ಸರಿ ಅಂತಂತ ಇದ್ದಾರೆ. ಸಾಹಸ ಅಂತ ನಾನು ಹೇಳಿದೆ, ಸಾಹಸದಿ ಮೆರೆದವನಾಗಿ ಅಂತ ಅನ್ನೋದಕ್ಕೆ ಸಹಜವಾಗಿ ದೃಷ್ಟಾಂತವನ್ನು ಕೊಟ್ಟೆ ನಾನು. ಅದನ್ನು ಅವರು ಹೌದು ಸರಿ ಇದೆ, ಇದು ಪರಮ ಸಾಹಸ ಅಂತಾರೆ. ಯಾಕೆಂದರೆ ಅಕಸ್ಮಾತ್ ಅರ್ಜುನನ ಬಾಣದಲ್ಲಿ ಏನಾದರೂ ತೂಕ ತಪ್ಪಿ ಎಲ್ಲೋ ಮಧ್ಯದಲ್ಲಿ ಬಿದ್ದಿದ್ರೆ, ಅಥವಾ ಯಾರೋ ಋಷಿಗೆ ಮುನಿಗಳ ಕೈಗೆ ಬಿದ್ದಿದ್ರೆ, ಅಥವಾ ಜಯದ್ರಥನ ತಂದೆಯ ಪಕ್ಕಕ್ಕೆ ಬಿದ್ದಿದ್ರೆ ಏನಾಗ್ತಿತ್ತು? ಏನೂ ಆಗದಂತೆ, ಏನಾಗೋದಿಲ್ಲ. ರಿಸ್ಕ್ ಇದೆ ಸ್ವಾಮಿ. ಏನು ರಿಸ್ಕ್ ಇದೆ ಅಂತ ಹೇಳಿ ಅರ್ಜುನನಿಗೆ ಭರವಸೆ ಕೊಟ್ಟು ಆ ಬಾಣವನ್ನು ಮತ್ತೆ ಮತ್ತೆ ಹಾಕಿಸಿ ಆ ರುಂಡ ಹಾರಿ ಹೋಗಿ ಯಾವುದೋ ಜಗತ್ತಿನ ಇನ್ನೊಂದು ಪಾರ್ಶ್ವದಲ್ಲಿರುವಂತಹ ಆ ಮುಠಾಳ ಜಯದ್ರಥನ ತಂದೆಯ ಕೈಗೆ ಅದು ಹಾಕಬೇಕಾದರೆ ಎಂಥ ಸಾಹಸ, ಅದ್ಭುತ ಸಾಹಸ. ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಸಾಹಸ ಅಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಏನೂ ಸಾಹಸವಲ್ಲ, ಯಾವುದೂ ಸಾಹಸವಲ್ಲ. ಅಲ್ಲೂ ಅಂತರ್ಯಾಮಿ, ಇಲ್ಲೂ ಅಂತರ್ಯಾಮಿ, ಬಾಣದಲ್ಲಿ ಅಂತರ್ಯಾಮಿ, ರುಂಡಾಂತರ್ಯಾಮಿ, ಆಕಾಶಾಂತರ್ಯಾಮಿ, ಎಲ್ಲ ಕಡೆಗೆ ಅಂತರ್ಯಾಮಿ. ಅಂತರ್ಯಾಮಿಯಾದ ಸರ್ವಜ್ಞನಾದ ಸರ್ವಶಕ್ತಿಯಾದ ಪರಮಾತ್ಮನಿಗೆ ಸಾಹಸವೆಲ್ಲಿ? ಆದರೆ ಸ್ವಕೀಯ ಕರ್ತವ್ಯತಯಾನುವರ್ಣ್ಯತೆ. ಶ್ರೀಮದಾಚಾರ್ಯರಂತಾರೆ, ಪರಶುರಾಮ ದೇವರ ಜೊತೆಗೆ ರಾಮದೇವರು ಯುದ್ಧವಾಡಿದ್ದು ಬಹಳ ದೊಡ್ಡದಲ್ಲ, ಅದೆಲ್ಲ ಸಣ್ಣ ಕೆಲಸ. ಆದರೆ ಏನು ಹೇಳೋದು, ನಮ್ಮೆಲ್ಲರ ದೃಷ್ಟಿಯಿಂದ ಅದ್ಭುತವಲ್ಲವೇ? ಅತ್ಯದ್ಭುತ, ಅತ್ಯದ್ಭುತ. ಆದ್ದರಿಂದ ದೇವರನ್ನು ಅತ್ಯದ್ಭುತ ಎಂದು ಕರೆಯುವುದೇ ಹೊರತು ಇದು ದೇವರ ದೃಷ್ಟಿಯೊಳಗೆ ದೇವರ ಶಕ್ತಿ, ಐಶ್ವರ್ಯ, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸ್ವಾತಂತ್ರ್ಯ, ನಿಯಾಮಕತ್ವ, ಸರ್ವಪ್ರೇರಕತ್ವ, ಸರ್ವವ್ಯಾಪ್ತತ್ವ ಇವುಗಳಿಗೆ ಇದು ಅಸಾಧ್ಯವಾದದ್ದಲ್ಲ, ಸಾಹಸವಲ್ಲ. ಪರಮ ಸಾಹಸಿ ನೀನು, ರಕ್ಷಿಸು ನಮ್ಮ ನನವರತ. ಪವರದಲ್ಲಿ ಖತಿಗೊಂಡು ಗಧೆಯೊಳು ಕವಿದು ನಿನ್ನ ಶತಾಯುಧನು ಹೊಕ್ಕವ ಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾಮಡಿದ. ವಿವರವೇನು ತಿಳಿಯನಿ ಮಾಯವನು ನೀನೇ ಬಲ್ಲೆ, ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ನಮ್ಮ ನನವರತ, ರಕ್ಷಿಸೋ. ಬವರದಲ್ಲಿ ಖತಿಗೊಂಡು ಗದೆಯೊಳು ಕವಿದು ನಿನ್ನ ಶತಾಯುಧನು ಹೊಕ್ಕವಘಡಿಸಿ ಹೊಯ್ದಾಡಿ ತನ್ನಾಯುಧದೆ ತಾಮಡಿದ. ಶ್ರುತಾಯುಧ ವರುಣನ ಮಗ.
ವರುಣನಿಂದ ಆಯುಧವನ್ನು ಪಡೆದ, ವರವನ್ನು ಬೇಡಿದ, ವರುಣ ಆಯುಧವನ್ನು ಕೊಟ್ಟ. ಕೊಡುವಾಗ ಒಂದು ಗದೆಯನ್ನು ಕೊಟ್ಟ, ದೊಡ್ಡ ಗದೆ, ಭಾರಿ ಗದೆ, ವರುಣ ಕೊಟ್ಟ ಗದೆ. ಆ ವರುಣ ಕೊಟ್ಟ ಗದೆಯನ್ನು ತೆಗೆದುಕೊಂಡು ಶ್ರುತಾಯುಧ ಯುದ್ಧವಾಡುವುದಕ್ಕೆ ಹೊರಟಾಗ ಮೊದಲೇ ವರುಣ ಕೊಡುವಾಗಲೇ ಹೇಳಿದ್ದ ಒಂದು ಮಾತು, ಈ ಆಯುಧ ಕೆಲಸಕ್ಕೆ ಬರ್ತದೆ, ಯಾರ ಮೇಲೆ ಹಾಕು ಅದು ಅವರನ್ನು ಕೊಲ್ತದೆ, ಅದರಲ್ಲಿ ವಿವಾದವಿಲ್ಲ. ಆದರೆ ಒಂದೇ ಒಂದು ಎಚ್ಚರ ಇರಲಿ, ಯಾರು ಯುದ್ಧವಾಡ್ತಿರುವುದಿಲ್ಲಲ್ಲ ಅವ್ರ ಮೇಲೆ ಇದನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡ. ಫಾರ್ ಯುವರ್ ಸೇಕ್, ಫಾರ್ ಗಾಡ್ ಸೇಕ್, ದಯವಿಟ್ಟು ಯುದ್ಧ ಮಾಡದವರ ಮೇಲೆ ಈ ಗದಾಯುಧವನ್ನು ಪ್ರಯೋಗ ಮಾಡಬೇಡ ಎಂಬುದಾಗಿ ಎಚ್ಚರಿಸಿಕೊಟ್ಟಿದ್ದ ವರುಣ. ಆದರೆ ದುರ್ದೈವ ಏನಾಯಿತು ಅಂದರೆ, ಬವರದಲ್ಲಿ ಖತಿಗೊಂಡ, ಬವರ ಅಂದರೆ ಯುದ್ಧದೊಳಗೆ ಕ್ಷತಿಗೊಂಡ, ಸೋತ, ಬಹಳ ಪೀಡೆಯಾಯಿತು ಶ್ರುತಾಯುಧನಿಗೆ. ಭಾರೀ ಯುದ್ಧವಾಗಿ ಹೋಯಿತು. ಆ ಯುದ್ಧದಲ್ಲಿ ಸೋತು ಇನ್ನೇನು ಸುಣ್ಣಾಗಿ ಸಾಯುವ ಪ್ರಸಂಗ ಬಂತು. ಬವರದಲ್ಲಿ ಖತಿಗೊಂಡು ಆಗ ಇನ್ನೇನು ಮಾಡಬೇಕು ವಿಚಾರ ಮಾಡಿದ. ಅಲ್ಲೇ ನಾನು ಈಗ ಸೋತು ಹೋದರೆ ಹೇಗೆ, ನನ್ನ ಕೈಯಲ್ಲಿರುವಂತಹ ಗದೆಯನ್ನು ಬಿಟ್ಟರೆ ಹೇಗೆ, ನಾನು ಅದನ್ನು ಉಪಯೋಗಿಸ್ತೀನಿ ಅಂತ ಹೇಳಿ ಕೃಷ್ಣನ ಮೇಲೆ ಸಿಟ್ಟಾಗಿ, ಈ ಕೃಷ್ಣನೇ ಎಲ್ಲದಕ್ಕೆ ಕಾರಸ್ಥಾನ ಮಾಡಿದವಾ, ಇವನೇ ಎಲ್ಲ ಮಾಡುದು. ಅರ್ಜುನ ಪಾಪ ನೇರವಾಗಿ ಯುದ್ಧವಾಡ್ತಿರ್ತಾನೆ, ಆಗ್ತದೆ, ಕೆಲವು ಸಲ ಗೆಲ್ತಾನೆ, ಕೆಲವು ಸಲ ಸೋಲ್ತಾನೆ. ಈ ಕೃಷ್ಣ ಇದಾನಲ್ಲ, ಇವನಿಂದ ಇದೆಲ್ಲ ತೊಂದರೆ ಆಗ್ತಾ ಇದೆ, ಅದಕ್ಕೆ ಕೃಷ್ಣನನ್ನು ಕೊಂದು ಬಿಟ್ಟರೆ ಪ್ರಾಯ ಪಾಂಡವರು ಸೋತು ಹೋಗ್ತಾರೆ ಅಂತ ಹೇಳಿ ಕೃಷ್ಣನ ಮೇಲೆ ಗದಾಯುಧವನ್ನು ಪ್ರಯೋಗ ಮಾಡಿದ. ಪ್ರಯೋಗ ಮಾಡುವಾಗ ವರುಣ ಹೇಳಿದ್ದು ನೆನಪಿಲ್ಲ. ಯುದ್ಧ ಮಾಡದವರ ಮೇಲೆ ಈ ಗದೆಯನ್ನು ಪ್ರಯೋಗ ಮಾಡಬಾರದು ಅಂತನೋ ಮಾತು ನೆನಪಾಗಬೇಕಾಗಿತ್ತು, ನೆನಪೇ ಆಗಿಲ್ಲ. ಕೆಲವು ಸಲ ಹಾಗಾಗತ್ತೆ. ಯಾವಾಗ ಬಹಳ ಎಮೋಷನಲ್ ಆಗ್ತಾನೆ, ಯಾವಾಗ ಬಹಳ ಪೀಡೆ ಆಗುತ್ತೆ, ಹಿಂಸೆ ಆಗುತ್ತೆ, ಏನು ಮಾಡಬಾರ್ದು ಆ ಕೆಲಸ ಮಾಡಿಬಿಡ್ತಾನೆ. ಹಾಗೆ ಶ್ರುತಾಯುಧ ಗದೆಯನ್ನು ಎತ್ತಿದ, ಗದೆಯನ್ನು ಬೀಸಿದ, ಎಸದೇ ಬಿಟ್ಟ. ಬವರದಲ್ಲಿ ಖತಿಗೊಂಡು ಗದೆಯೊಳು ಕವಿದು ನಿನ್ನ ಶ್ರುತಾಯುಧ ನಿನ್ನನ್ನೇ ಹೊಕ್ಕವಘಡಿಸಿ ನಿನ್ನ ಜೊತೆಗೆ ಸೆಣೆದಾಡುವುದಕ್ಕಾಗಿ ನಿನ್ನನ್ನು ಅವಘಡಿಸಿದ, ತಿರಸ್ಕಾರ ಮಾಡಿದ. ಛೀ ಕೃಷ್ಣಯ್ಯನು, ಅವನನ್ನು ಕೊಂದು ಬಿಡ್ತೇನೆ. ಇದಕ್ಕಿಂತಲೂ ಅವಘಡಿಸುವುದು ಇನ್ನೇನು ಬೇಕು, ತಿರಸ್ಕಾರ ಮಾಡುವುದು ಇನ್ನೇನು ಬೇಕು, ಬಿಲಿಟಲ್ ಮಾಡುವುದು ಇನ್ನೇನು ಬೇಕು. ಹಾಗಾಗಿ ಹೊಕ್ಕವಘಡಿಸಿ ಹೊಯ್ದಾಡಿ ತನ್ನ ಆಯುಧವನ್ನು ತಿರುಗಿಸಿ ಹೊಡೆದ. ಆದರೆ ಅದರಿಂದ ತನ್ನ ಆಯುಧದಿ ತಾನೇ ಮಡಿದ, ಸತ್ತೋದ. ಗದಾಯುಧ ಬಂತು, ಕೃಷ್ಣನನ್ನು ಟಚ್ಚು ಮಾಡಲಿಲ್ಲ, ತಿರುಗಿ ಬಂತು. ಯಾರ ಮೇಲೆ ಬೀಳಬೇಕಾಗಿತ್ತು ಅವರ ಮೇಲೆ ಬೀಳಬೇಕು. ಅವರು ಯುದ್ಧ ಮಾಡುವುದಿಲ್ಲ ಅಂತ ಗೊತ್ತಾದಾಗ ಅದು ಸೆನ್ಸರ್ ಇರೋದೆ, ಆ ಗದೆಯಲ್ಲಿ ಸೆನ್ಸಾರ್ ಇದೆ. ಏನು ಸೆನ್ಸಾರ್ ಇದೆ ಅಂತಂದರೆ ವಿಜೆಕ್ಟ್ ಇದೆ. ಏನದು? ಯುದ್ಧ ಮಾಡುವುದಿಲ್ಲ ಅಂತ ಗುರ್ತು ಹಿಡಿಯುತ್ತದೆ. ಯುದ್ಧ ಮಾಡುವುದಿಲ್ಲ ಅಂತಾದರೆ ತಿರುಗಿ ಬಂದುಬಿಡ್ತದೆ. ಹಾಗಾಗಿ ಅಲ್ಲಿ ಹೋಗಿ ಅವರನ್ನು ಮುಟ್ಟದೆ ಯುದ್ಧ ಮಾಡ್ತಾ ಇಲ್ಲ, ಇವನು ಯಾಕೆ ಹೊಡಿಬೇಕು ಅಂತ ತಿರುಗಿ ಬಂದು ಮತ್ತೆ ಶ್ರುತಾಯುಧನನ್ನು ಹೊಡೆದಾಯಿತು. ಬವರದಲ್ಲಿ ಖತಿಗೊಂಡು ಗದೆಯೊಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕವಘಡಿಸಿ ಹೊಯ್ದಾಡಿ ತನ್ನ ಆಯುಧದಿ ತಾ ಮಡಿದ ವಿವರವೇನೂ ತಿಳಿಯೇ. ಇದರೇನು ವಿವರ ನಮಗೆ ಅರ್ಥವಾಗುವುದಿಲ್ಲ ಅಂತಾರೆ. ಬಹಳ ವಿಶಿಷ್ಟವಾದಂತಹ ಮಾತು. ತಿಳಿಯೇ ನೀ ಮಾಯವನು ನೀನೇ ಬಲ್ಲೆ. ಈ ನಿನ್ನ ಮಾಯ ಇದೆಯಲ್ಲ, ನಿನ್ನ ಆಟ ಏನಿದೆಯಲ್ಲ, ಇದೆಲ್ಲ ನಿಂದೇ ಆಟ ಇದೆ. ಅವನ ಮನಸ್ಸಿಗೆ ವರುಣ ಹೇಳಿದ್ದು ಯಾಕೆ ನೆನಪಾಗಲಿಲ್ಲ? ಇದರ ವಿವರ ಯಾರು ಹೇಳೋರು? ನೀನೇ ಹೇಳೋದು. ಇದು ನಿನ್ನ ಮಾಯೆ. ಆ ಮಾಯೆ ಮುಸುಕಿ ಬಿಡುತ್ತೆ. ಏನು ಹೇಳಿದ್ದಿರತ್ತಲ್ಲ ಅದೆಲ್ಲ ಮುಸುಕಿ ಹೋಗುತ್ತೆ. ಪುರಾಣದಲ್ಲಿ ಹೇಳಿರ್ತಾರೆ, ಗುರುಗಳು ಹೇಳಿರ್ತಾರೆ, ತಂದೆ ಹೇಳಿರ್ತಾನೆ, ಅಣ್ಣ ತಮ್ಮಂದರು, ಗಾಡ್ ಫಾದರ್ಸು, ಇಂಥ ಕಡೆಗೆ ನೀನು ಇನ್ವೆಸ್ಟ್ ಮಾಡಬೇಡ, ಇಂಥ ಕಡೆಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಿ ಏನೇನೋ ಹೇಳಿರ್ತಾರೆ. ಏನೂ ನೆನಪಾಗೋದಿಲ್ಲ. ಆಗ ಲ್ಯುಕ್ರೇಟಿವ್ ಆಗಿ ತೋರುತ್ತೆ. ಮನುಷ್ಯ ಹೊರಟು ಬಿಡ್ತಾನೆ, ಅದರೊಳಗೆ ಹೋಗಿಬಿಡ್ತಾನೆ. ವಿವರವೇನೂ ತಿಳಿಯೇ ನೀ ತುಳಿಯನು ಈ ಮಾಯವನು ನೀನೇ ಬಲ್ಲಿ. ಈ ಮಾಯವನು ನೀನೇ ಬಲ್ಲಿ, ನಿನಗೆ ಗೊತ್ತು ಸ್ವಾಮಿ. ಬಲ್ಲೆ ನಿನ್ನ ಆಯವನು ಬಲ್ಲವರುಂಟೆ. ಆಯ ಅಂದರೆ
ನೀತಿ ನ್ಯಾಯ ಅಥವಾ ಗುಟ್ಟು. ಆಯ ಎಂದರೆ ಗುಟ್ಟು. ನಿನ್ನ ಆಯವನ್ನು, ನಿನ್ನ ಈ ಗುಟ್ಟನ್ನು ಯಾರು ಬಲ್ಲವರಿದ್ದಾರೆ? ನಿನ್ನ ಆಯವನ್ನು ಬಲ್ಲವರುಂಟೆ, ರಕ್ಷಿಸು ನಮ್ಮ ನನವರತ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.